ಆ ಭಕ್ತಿ ಮಾಡುವ ಪದ್ಧತಿಯನ್ನು ಅಳವಡಿಸ್ಕೊಳ್ತಾರಲ್ಲ, ತಪ್ಪಾಗಿ ಅಲ್ಲಿ ದುರಂತಗಳು ನಡೆಯುತ್ತೆ. ಒಂದು ಹಬ್ಬ ಹರಿದಿನ ಬಂದಾಗ ಆ ಮಗು ಊಟ ಮಾಡುವ ಮೊದಲು ತಾಯಿ ಊಟ ಮಾಡಲ್ಲ, ಮಕ್ಕಳಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ತೀನಿ ಅಂತಾರೆ. ಇಡೀ ಪ್ರಕೃತಿಯನ್ನೇ ಆ ಭಗವತಿನೋ ಭಗವಂತನೋ ರಚನೆ ಮಾಡಿದಾನೆ ಅಂತ ನಾವು ನಂಬ್ತೀವಿ. ಉಪವಾಸ ಅಂದ್ರೆ ದೇವರ ಸಾನ್ನಿಧ್ಯದಲ್ಲಿ, ದೇವರ ಜೊತೆಗೆ, ದೇವರೊಂದಿಗೆ, ದೇವರಿಗಾಗಿ, ದೇವರ ಚಿಂತನೆಯಲ್ಲಿ ಕಾಲವನ್ನ ಕಳೆಯೋದಕ್ಕೆ ಉಪವಾಸ ಅಂತಾರೆ. ಈ ಸ್ಪಿರಿಚುಯಾಲಿಟಿ ಅನ್ನೋದು ಇವಾಗ ತುಂಬಾ ಎಲ್ಲಾ ಕಡೆ ಕೇಳ್ತಾ ಇದೀವಿ ಅಮ್ಮ. ಅಂದ್ರೆ ಈಗ ಚಿಕ್ಕ ಮಕ್ಕಳು ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾರೆ, ಧಾರ್ಮಿಕತೆ, ಆಧ್ಯಾತ್ಮಿಕತೆ. ಯಾರಿಗೂ ಅಷ್ಟು ಐಡಿಯಾನು ಇರೋದಿಲ್ಲ. ಇವಾಗ ತುಂಬಾ ಈ ಭಕ್ತಿ ಅನ್ನೋದು ಏನು, ದೇವ್ರಿಗೆ ನಾವು ಯಾವ ರೀತಿ ಪೂಜೆ ಮಾಡಬೇಕು, ನಾವು ದೇವ್ರನ್ನ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು. ಇವಾಗ ನೀವು ಒಂದು ಪ್ರಶ್ನೆ ಕೇಳಿದೆಯಪ್ಪ. ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ, ಧಾರ್ಮಿಕತೆ ಹೆಚ್ಚಾಗ್ತಿದೆ. ಅರಿವಿಲ್ಲದ ಮಕ್ಕಳಲ್ಲಿಯೂ ಕೂಡ ಭಕ್ತಿ ಅನ್ನುವಂಥದ್ದು, ಭಕ್ತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ, ಆ ಪದದ ಅರ್ಥ ಗೊತ್ತಿಲ್ಲದೆ ಮಕ್ಕಳು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಟ್ರೆ ನಮಗಿದು ಸಿಗತ್ತೆ, ಇದು ಆಗತ್ತೆ. ಇದಕ್ಕೊಂದು ಸಣ್ಣ ದುರಂತನೂ ನಡೀತು ಉತ್ತರ ಭಾರತದಲ್ಲಿ. 3 ಹೆಣ್ಮಕ್ಳು ದೇವರದ್ದು ಹೆಸರುಗಳನ್ನು ಬರ್ಕೊಂಡು ನಾವು ಊರು ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಯಾವುದೋ ಒಂದು ಊರು ಸೇರಿಕೊಂಡು ಅಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ದೇವರು ನಮ್ಮ ತಾಯಿ ತಂದೆ ಅಂದರೆ ಒಂದು ಮಗುವಿನ ತಾಯಿ ಸತ್ತೋಗಿದ್ರು, ಒಂದು ಮಗುವಿನ ತಂದೆ ಏನೋ ಈ ಥರ ದುರಂತ ಆಗಿತ್ತು, ಅವ್ರ ಜೊತೆ ನಮ್ಮನ್ನು ಸೇರಿಸ್ತಾರೆ. ಆ ಲೋಕಕ್ಕೆ ಹೋಗ್ತೀವಿ, ಆ ದೇವರು ಬಂದು ಕರ್ಕೊಂಡು ಹೋಗ್ತಾರೆ. ಇಂತಹ ಒಂದು ತಪ್ಪು ಗ್ರಹಿಕೆಗಳಿಂದ ದುರಂತಗಳು ನಡೆದಿದ್ದಿದೆ. ಆದರೆ ಭಕ್ತಿ ಮಾಡೋದ್ರಲ್ಲಿ ದುರಂತ ನಡೆಯಲ್ಲ. ಆ ಭಕ್ತಿ ಮಾಡುವ ಪದ್ಧತಿಯನ್ನು ಅಳವಡಿಸ್ಕೊಳ್ತಾರಲ್ಲ, ತಪ್ಪಾಗಿ ಅಲ್ಲಿ ದುರಂತಗಳು ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಭಕ್ತಿ ಅನ್ನುವ ಒಂದು ಪ್ರೀತಿಯಲ್ಲಿ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇರೋರೆಲ್ಲ ಉಪವಾಸ ಇರ್ತಾರೆ, ಹೆಣ್ಣುಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು. ಇದರಿಂದ ಅವರ ಸಕ್ಕರೆ ಕಾಯಿಲೆ ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗಲ್ಲ. ಯಾವ ಭಕ್ತಿ ಅಥವಾ ಧಾರ್ಮಿಕತೆ ಅಥವಾ ಪೂಜಾ ಕೈಂಕರ್ಯದಲ್ಲಿ ಹೊಟ್ಟೆ ಹಸುವಿನಿಂದ ಇರುವಂಥ ಎಲ್ಲೂ ಕೂಡ ಉಲ್ಲೇಖವಾಗಿಲ್ಲ. ಉಪವಾಸವಿರು ಅಂತ ಹೇಳಿದ್ದಾರೆ. ಆ ಉಪವಾಸ ಅನ್ನುವ ಪದದ ಅರ್ಥವೇ ನಾವು ಸಮಂಜಸವಾಗಿ ಅರ್ಥ ಮಾಡಿಕೊಂಡಿಲ್ಲ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರುವಿಕೆ. ಆ ಉಪವಾಸ ಅಂದರೆ ಹೊಟ್ಟೆ ಖಾಲಿ ಮಾಡಿಕೊಂಡು ಇರುವಂಥದ್ದು. ಕೆಲವ್ರು ನೀರು ಸೇವಿಸಲ್ಲ, ಇನ್ನು ಕೆಲವ್ರು ಬಿಡಿ ಉಪವಾಸ ಮಾಡ್ತಾರೆ, ದಿನದ ಊಟಕ್ಕಿಂತ ಹೆಚ್ಚಿನ ಫಲಹಾರಗಳನ್ನು ತಿನ್ಕೊಂಡು ಉಪವಾಸ ಮಾಡ್ತಾರೆ. ಅದು ಲೆಕ್ಕಕ್ಕೆ ಬರಲ್ಲ, ಆಯಿತಾ. ಖಾಲಿ ಹೊಟ್ಟೆಯಲ್ಲಿದ್ದುಕೊಂಡು ತಮ್ಮ ಶರೀರ ಬಾಧೆಯನ್ನು ಅನುಭವಿಸಿಕೊಂಡು ಯಾವ ದೇವರಿಗೆ ಪೂಜೆ ಮಾಡಿದ್ರೂ ಖಂಡಿತ ಅದು ಸಲ್ಲಲ್ಲ. ಯಾಕೆ ಅಂದರೆ ಒಂದು ಮಕ್ಕಳಿಗೆ ಹೆತ್ತ ತಾಯಿ ಒಂದು ಹಬ್ಬ ಹರಿದಿನ ಬಂದಾಗ ಆ ಮಗು ಊಟ ಮಾಡುವ ಮೊದಲು ತಾಯಿ ಊಟ ಮಾಡಲ್ಲ, ಮಕ್ಕಳಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ತೀನಿ ಅಂತಾರೆ. ಅಂದಾಗ ಇಡೀ ಪ್ರಕೃತಿಯನ್ನೇ ಆ ಭಗವತಿನೋ ಭಗವಂತನೋ ರಚನೆ ಮಾಡಿದ್ದಾನೆ ಅಂತ ನಾವು ನಂಬ್ತೀವಿ, ಹೌದಲ್ಲಪ್ಪ. ಅಂದಾಗ ನಾವು ಉಪವಾಸ ಇದ್ದರೆ ಆ ದೇವರಿಗೆ ಪ್ರೀತಿನ? ಉಪವಾಸ ಅಂದರೆ ದೇವರ ಸಾನ್ನಿಧ್ಯದಲ್ಲಿ ಇದ್ಕೊಂಡು, ದೇವರ ಚಿಂತನೆಯಲ್ಲಿ ಇದ್ಕೊಂಡು, ದೇವರ ಕಾರ್ಯದಲ್ಲಿ ತೊಡಗಿಸಿಕೊಂಡು, ದೇವರದ್ದೇ ಆದ ಏಕಾಗ್ರತೆಯಲ್ಲಿ ಇದ್ಕೊಂಡು ಪೂಜೆಗಳನ್ನು ಮಾಡಿ ಅಂತ ಉಪವಾಸ ಇರೋದು. ದೇವಸ್ಥಾನಕ್ಕೆ ಹೋಗೋದು, ಚಪ್ಪಲಿ ಹೊರಗೆ ಬಿಟ್ಬಿಟ್ಟಿದ್ದೀನಿ, ಯಾರು ಎತ್ಕೊಂಡು ಹೋಗ್ತಾನೋ ಅಂತ ತಲೆನಲ್ಲಿ ಇಟ್ಕೊಂಡಿರೋದು. ಇದು ಭಕ್ತಿನೂ ಅಲ್ಲ, ಉಪವಾಸ ಮಾಡಿದ ಒಂದು ಫಲನೂ ಸಿಗೋದಿಲ್ಲ. ಅಂದರೆ ಉಪವಾಸದ ನಾನು ಅಣಕ ಮಾಡ್ತಾ ಇಲ್ಲ, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ, ನಾನು ನೇರ ನುಡಿಯೋಳು. ಉಪವಾಸ ಅಂದರೆ ದೇವರ ಸಾನ್ನಿಧ್ಯದಲ್ಲಿ, ದೇವರ ಜೊತೆಗೆ, ದೇವರೊಂದಿಗೆ, ದೇವರಿಗಾಗಿ, ದೇವರ ಚಿಂತನೆಯಲ್ಲಿ ಕಾಲವನ್ನು ಕಳೆಯೋದಕ್ಕೆ ಉಪವಾಸ ಅಂತಾರೆ. ಹಾಗಾಗಿ ಈಗೇನಾಗಿದೆ, ಮಕ್ಕಳಲ್ಲಿ ಆ ಒಂದು ಚಿಂತನೆ ಬರೋದು ಒಳ್ಳೆಯದೇ. ಯಾಕೆ ಅಂದರೆ ಆ ಒಂದು ಭಕ್ತಿ ಭಾವದಲ್ಲಿ ಬಂದಾಗ ಅನ್ಯಥಾ ಇತರೆ ಸಂಘ ಸಹವಾಸದಿಂದ ದೂರ ಇರ್ತಾರೆ. ಆ ಚಿಂತನೆಯಲ್ಲಿ ಬೆಳೆದಾಗ ಅವರ ಭವಿಷ್ಯ ಚೆನ್ನಾಗಾಗತ್ತೆ. ದೇವರಲ್ಲಿ ಪೂಜೆ ಮಾಡೋದು, ಭಕ್ತಿ ಭಾವದಲ್ಲಿರೋದು ಇನ್ನೊಬ್ಬರಿಗೆ ತೊಂದರೆ ಅಂತೂ ಖಂಡಿತ ಆಗಲ್ಲ. ಅಂದಾಗ ಆ ಚಿಂತನೆ ಮಾಡೋದು ತಪ್ಪಿಲ್ಲ. ಆದರೆ ಆ ಚಿಂತನೆಯನ್ನು ಅಳವಡಿಸ್ಕೊಳ್ಳುವಂತಹ ರೀತಿ ಇರುತ್ತಲ್ಲ, ಅದು ಶರೀರವನ್ನು, ಮನೋಸ್ಥಿತಿಯನ್ನು ಅಥವಾ ಒಂದು ಕುಟುಂಬದ ಸೌಖ್ಯವನ್ನು ಗಮನದಲ್ಲಿ ಇಟ್ಕೊಂಡು ಚಿಂತನೆಯನ್ನು ಮಾಡಿ.
ಈಗ ನಾನು ಉಪವಾಸ ಇದ್ದೀನಿ, ನನಗೇನು ಮಾಡೋಕ್ಕಾಗಲ್ಲ, ಸುಸ್ತಾಗಿದೆ ಅಂತ ಒಂದು ಮನೆ ಹೆಣ್ಮಗಳು ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಮಕ್ಕಳೆಲ್ಲಿಗೆ ಹೋಗ್ಬೇಕು ಊಟ ಮಾಡೋಕ್ಕೋ ತಿಂಡಿ ಮಾಡೋಕ್ಕೋ? ಈಗ ಅದು ನಡೀತಾ ಇದೆ ಎಷ್ಟೋ ಮನೆಗಳಲ್ಲಿ. ಈ ಕಿರಕ್ಕೂ ಶುರುವಾಗಿದೆ. ಆವಾಗ ನೀನು ಮನೇಲಿ ಜಗಳ ಶುರುವಾಗುತ್ತೆ. ದೇವ್ರು ಬಂದು ಹೇಳಿದ್ದ ನಿಂಗೆ ಉಪವಾಸ ಮಾಡೋಕ್ಕೆ, ಯಾಕಿದೆಯಾ ಉಪವಾಸ? ನಿಂಗೆ ಸುಸ್ತಾಗತ್ತೆ ಅಂದರೆ ಉಪವಾಸ ಬಿಟ್ಬಿಡು. ಹಾಗಾಗಿ ಭಕ್ತಿ ಒಳ್ಳೆಯದು, ಭಕ್ತಿಯಲ್ಲಿ ಇರುವುದು ಒಳ್ಳೆಯದು. ಆ ಭಕ್ತಿಯಲ್ಲಿ ಇದ್ದೀನಿ ಅಂತ ಕೆಲವೊಂದು ನಮಗೆ ಸಮರ್ಥನೆ ಮಾಡಿಕೊಂಡು ಇತರರಿಗೆ ತೊಂದರೆ ಕೊಡೋದಿದೆಯಲ್ಲ, ಅದು ತಪ್ಪು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.